ನಮಸ್ಕಾರ ಸ್ನೇಹಿತರೆ. ರಾಜಕೀಯದಲ್ಲಿ ಏನೆಲ್ಲ ಆಗಬಹುದು ಅನ್ನೋದಕ್ಕೆ ಸುಮಲತಾ ಅವರು ಒಂದು ಪರ್ಫೆಕ್ಟ್ ಎಕ್ಸಾಂಪಲ್. ಯಾರು ಊಹೆ ಮಾಡದ ರೀತಿಯಲ್ಲಿ ಸುಮಲತಾ ಅವರು ಉಲ್ಟಾ ಹೊಡೆದಿದ್ದಾರೆ. ಕುಮಾರಸ್ವಾಮಿ ಮತ್ತು ಅವರ ಕುಟುಂಬದ ವಿರುದ್ಧ ಗರ್ಜನೆ ಮಾಡ್ತಾ ಇದ್ದ ಸಿಂಹಿಣಿ ಫುಲ್ ತಂಡ ಆಗಿದ್ಯಾಕೆ ಅಂತ ಬೆಳವಣಿಗೆ ಏನಾಯ್ತು ಬಿಜೆಪಿಯ ಒಳವಲಯದಲ್ಲಿ? ಬಿಜೆಪಿಯಲ್ಲಿ ಸುಮಲತಾರಿಗೆ ಯಾವ ಭರವಸೆ ಕೊಡಲಾಗಿದೆ? ವಿಜಯೇಂದ್ರ ಅವರ ಭೇಟಿ ಬೆನ್ನಲ್ಲೇ ಕುಮಾರಸ್ವಾಮಿ ಅವರು ಯಾಕೆ ಸುಮಲತಾ ಅವರನ್ನ ಭೇಟಿಯಾದ್ರು? ಇದರ ಮಹತ್ವ ಏನು ಎಲ್ಲವನ್ನು ಪಿನ್ ಟು ಪಿನ್ ವಿವರಿಸ್ತೀನಿ. ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಕಳೆದ 10 ದಿನದಲ್ಲಿ ನಡೆದ ಘಟನಾವಳಿಗಳನ್ನು ನೀವು ಜಸ್ಟ್ ಆ ಡಾಟ್ಸ್ ನ ಕನೆಕ್ಟ್ ಮಾಡ್ತಾ ಹೋದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸುಮಲತಾ ಅವ್ರ ನಡೆ ಏನಾಗಿರ್ಬಹುದು ಅಂತ. ಇದು ಶುರುವಾಗೋದು ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಒಂದು ಸಭೆ ಮಾಡ್ತಾರೆ ನೋಡಿ. ಆಗ ಅವರು ಹಿಂಟ್ ಕೊಟ್ರು, ಮಂಡ್ಯದಿಂದ ನಾನು ಕಣಕ್ಕಿಳಿತೇನೆ ಅಂತ. ಇದಾದ ನಂತರ ಬಿಜೆಪಿಯ ರಾಜ್ಯ ಉಸ್ತುವಾರಿ ಹೊತ್ತಿರ್ತಕ್ಕಂಥ ರಾಧಾ ಮೋಹನ್ ದಾಸ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನಾವು ಮಂಡ್ಯ, ಹಾಸನ ಮತ್ತು ಕೋಲಾರ ಕ್ಷೇತ್ರಗಳನ್ನು ಜೆಡಿಎಸ್ ಗೆ ಬಿಟ್ಕೊಟ್ಟಿದೀವಿ ಅಂತ. ಇದಾದ ನಂತರ ಸುಮಲತಾ ಅವರು ಮಾಧ್ಯಮಗಳ ಮುಂದೆ ಬರೋದೇ ಇಲ್ಲ, ಮಾಧ್ಯಮಗಳಿಗೆ ಕಾಣಿಸ್ಕೊಳ್ಳೋದೇ ಇಲ್ಲ. ನನಗೆ ಕೋಪ ಬಂದಿದೆ ಅಂತಾನು ಹೇಳ್ತಾ ಇಲ್ಲ, ನಾನ್ ಖುಷಿಯಾಗಿದ್ದೀನಿ ಅಂತಾನು ಹೇಳ್ತಾ ಇಲ್ಲ. ಇದಾದ ಮೇಲೆ ಮತ್ತೊಂದು ಘಟನೆ ನಡೆಯುತ್ತೆ. ಅದು ವಿಜಯೇಂದ್ರ ಅವರು ಸುಮಲತಾ ಅವರ ಮನೆಗೆ ಹೋಗೋದು. ಇದಾದ ನಂತರ ಕುಮಾರಸ್ವಾಮಿ ಅವರು ಸಹ ಸುಮಲತಾ ಅವರ ಮನೆಗೆ ಹೋಗ್ತಾರೆ. ಸುಮಲತಾ ಅವರು ಮೀಡಿಯಾಗೆ ಹೇಳ್ತಾರೆ, ನಾನು 3ನೇ ತಾರೀಕು ಡಿಸಿಷನ್ ಮಾಡ್ತೀನಿ ಅಂತ. ಕುಮಾರಸ್ವಾಮಿ ಅವರು ಸಹ ಮೀಡಿಯಾಗೆ ಹೇಳ್ತಾರೆ, ನಾನು 4ನೇ ತಾರೀಕು ನಾಮಪತ್ರ ಸಲ್ಲಿಸ್ತೀನಿ ಅಂತ. ಈ ಡಾಟ್ ಗಳನ್ನ ನೀವು ಕನೆಕ್ಟ್ ಮಾಡ್ತಾ ಹೋದ್ರೆ ಸುಮಲತಾ ಅವರ ನಡೆ ಏನಾಗಿರಬಹುದು ಅಂತ ಕ್ಲಾರಿಟಿ ಸಿಕ್ಕೇ ಬಿಡುತ್ತೆ. ಅಂದ್ರೆ ಬಿಜೆಪಿಯ ರಾಜ್ಯ ಘಟಕದ ನಾಯಕರು ಮತ್ತು ಹೈಕಮಾಂಡ್ ಅವರು ಸುಮಲತಾರ ಮನವೊಲಿಸುವಲ್ಲಿ ಸಫಲರಾಗಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ಮಂಡ್ಯದಿಂದ ಕ್ಲಿಯರೆನ್ಸ್ ಸಿಕ್ಕಿದೆ, ರೋಡ್ ಕ್ಲಿಯರ್ ಆಗಿದೆ. ಈ ದಾರಿನಲ್ಲಿ ಕಲ್ಲು ಮುಳ್ಳುಗಳು, ಹಂಪು, ಸ್ಪೀಡ್ ಬ್ರೇಕರ್ಸ್ ಏನೇನಿತ್ತು ಅದನ್ನೆಲ್ಲ ನಾವು ನಿವಾರಿಸಿದ್ದೇವೆ. ಈಗ ನೀವು ಸುಲಭವಾಗಿ ಪ್ರಯಾಣ ಶುರು ಮಾಡಿ ಮಂಡ್ಯನ ಸೇರ್ಕೊಳ್ಳಿ. ಅಂದ್ರೆ ಮಂಡ್ಯ ಕ್ಷೇತ್ರನ ನೀವು ಗೆದ್ದು ಬನ್ನಿ, ಅದಕ್ಕೆ ಬೇಕಾದ ಎಲ್ಲ ವಾತಾವರಣನ ನಾವು ನಿರ್ಮಿಸಿ ಕೊಟ್ಟಿದ್ದೇವೆ ಅಂತ ಬಿಜೆಪಿಯವರು ಈಗ ಕುಮಾರಸ್ವಾಮಿ ಅವರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಈ 10 ದಿನಗಳಲ್ಲಿ ಏನು ಘಟನಾವಳಿಗಳು ಘಟಿಸ್ತೋ ಇದು ಮಂಡ್ಯಕ್ಕೆ ಸಂಬಂಧಪಟ್ಟಂತೆ ಯಾರು ಊಹೆನೂ ಮಾಡಿರ್ಲಿಲ್ಲ. ಆ ಎಲ್ಲ ಘಟನೆಗಳು ಘಟಿಸಿ ಹೋಯ್ತು. ಕುಮಾರಸ್ವಾಮಿ ಅವರು ಸುಮಲತಾರ್ನ ಮೀಟ್ ಮಾಡ್ತಾರೆ ಅಂತ ಯಾರಾದ್ರೂ ಊಹೆ ಮಾಡಿದ್ರ? 5 ವರ್ಷಗಳ ಶತ್ರುತ್ವಕ್ಕೆ ಕುಮಾರಸ್ವಾಮಿ ಅವರು ಒಂದೇ ಒಂದು ಭೇಟಿ ಮಾಡಿ ಫುಲ್ ಸ್ಟಾಪ್ ಇಟ್ರು ಅಂದ್ರೆ ಮಂಡ್ಯ ರಾಜಕಾರಣ ಕುಮಾರಸ್ವಾಮಿ ಅವರಿಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಸುಮಲತಾ ಅವರನ್ನು ಭೇಟಿ ಮಾಡಿದ ಕುಮಾರಸ್ವಾಮಿ ಅವರು 1 ಗಂಟೆಗೂ ಹೆಚ್ಚು ಕಾಲ ಗುಪ್ತವಾಗಿ ಚರ್ಚೆ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರನ್ನು ಆತ್ಮೀಯವಾಗಿ ಸುಮಲತಾ ಅವರು ಬರಮಾಡಿಕೊಂಡಿದ್ದಾರೆ, ಹೂಗುಚ್ಛ ನೀಡಿ ಸ್ವಾಗತ ಮಾಡಿದ್ದಾರೆ. ನೀವು ಕುಮಾರಸ್ವಾಮಿ ಭೇಟಿಗೂ 1 ದಿನ ಹಿಂದೆ ವಿಜಯೇಂದ್ರ ಅವರು ಭೇಟಿ ಮಾಡಿದ್ದನ್ನ ಇದಕ್ಕೆ ಲಿಂಕ್ ಮಾಡಬಹುದು. ಕುಮಾರಸ್ವಾಮಿ ಭೇಟಿಗೆ ಸುಮಲತಾ ಅವರು ಒಪ್ಪಿಗೆ ಕೊಟ್ಟಿರಲಿಲ್ಲ. ಈ ದಾರಿನ ಸುಗಮ ಮಾಡಬೇಕು ಅಂತಾನೆ ವಿಜಯೇಂದ್ರ ಅವರು ಕಣಕ್ಕಿಳಿದ್ರು. ಸ್ವತಃ ವಿಜಯೇಂದ್ರ ಅವರು ಈ ಟಾಸ್ಕ್ ನ ಕೈಗೆತ್ಕೊಂಡು ಸುಮಲತಾ ಅವ್ರನ್ನ ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ಬಿಜೆಪಿಯಿಂದ ನಿಮಗೆ ಉತ್ತಮ ಭವಿಷ್ಯ ಇದೆ, ಯಾವುದೇ ಕಾರಣಕ್ಕೂ ದುಡುಕಿನ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ, ನಿಮಗೆ ಬೇಕಾದ್ರೆ ಮುಂಬರ್ಲಿರೋ ರಾಜ್ಯಸಭಾ ಟಿಕೆಟ್ ಕೊಡ್ತೀವಿ, ರಾಜ್ಯಸಭೆಗೆ ಕಳಿಸ್ತೀವಿ, ಇಲ್ಲ ನನ್ನ ಮಗನ ಭವಿಷ್ಯವನ್ನು ಕಟ್ಟಿಕೊಡಿ ಅಂದ್ರೆ ಅದಕ್ಕೂ ಸಹ ಬಿಜೆಪಿನಲ್ಲಿ ಅವಕಾಶ ಮಾಡಿಕೊಡ್ತೀವಿ. ಮಂಡ್ಯ ಬಿಟ್ಟು ಉಳಿದ 3 ಕ್ಷೇತ್ರಗಳ ಆಫರ್ ಸಹ ನಿಮಗೆ ಕೊಟ್ಟಿದ್ವಿ, ನೀವು ಅದನ್ನ ತಿರಸ್ಕಾರ ಮಾಡಿದೀರಾ. ಬಿಜೆಪಿ ಪಕ್ಷ ತನ್ನಿಂದ ನಿಮಗೆ ಏನೇನು ಸಾಧ್ಯನೋ ಅದೆಲ್ಲವನ್ನು ಮಾಡೋದಕ್ಕೆ ರೆಡಿ ಇದೆ. ನಾಳೆ ಕುಮಾರಸ್ವಾಮಿ ಅವರು ನಿಮ್ಮನ್ನ ಮೀಟ್ ಮಾಡೋದಕ್ಕೆ ಬರ್ತಾ ಇದ್ದಾರೆ, ಅವರ ಜೊತೆ ಮಾತಾಡಿ ಬಗೆಹರಿಸಿಕೊಳ್ಳಿ ಅಂತ ವಿಜಯೇಂದ್ರ ಅವರು ಕುಮಾರಸ್ವಾಮಿ ಮತ್ತು ಸುಮಲತಾ ಅವರ ಭೇಟಿಗೆ ಪಂಕ್ತಿ ಹಾಕೊಟ್ರು. ಇದಾದ ಮೇಲೆ ಎಲ್ಲ ಸ್ಮೂತ್ ಆಗಿ ನಡೆದಿದೆ. ಕುಮಾರಸ್ವಾಮಿ ಅವರ ಭೇಟಿ ಆದ್ಮೇಲೆ ಸುಮಲತಾ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ರಾಜಕೀಯದಲ್ಲಿ ಬದಲಾವಣೆ ಆಗ್ತಾನೆ ಇರುತ್ತೆ, ಜಿಲ್ಲೆಯ ಜನರಿಗೆ ಒಳ್ಳೇದಾಗೋ ತೀರ್ಮಾನನ ನಾನು ತೆಗೆದುಕೊಳ್ತೇನೆ ಅಂತ ಸುಮಲತಾ ಅವರು ಹೇಳಿದ್ದಾರೆ. ಇಲ್ಲಿ ಅವರೇ ಹೇಳಿದ್ದಾರೆ ರಾಜಕೀಯದಲ್ಲಿ ಬದಲಾವಣೆ ಆಗ್ತಾನೆ ಇರುತ್ತೆ ಅಂತ. ಇದರ ಅರ್ಥ ಸುಮಲತಾ ಅವರು ರಾಜಿ ಆಗಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ಹಾದಿ ಸುಗಮ ಮಾಡಿಕೊಡೋದಕ್ಕೆ ನನ್ನದೇನು ಅಭ್ಯಂತರ ಇಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ನೀವೇ ಯೋಚನೆ ಮಾಡಿ, ಅಕಸ್ಮಾತ್ ಸುಮಲತಾ ಅವರು ರೆಬಲ್ ಆಗೋದೇ ಆಗಿದ್ರೆ ಇಷ್ಟು ದಿವಸ ಟೈಮ್ ತೆಗೆದುಕೊಳ್ತಾ ಇದ್ರ? ಅದು ಚುನಾವಣೆ ಇನ್ನು ಕೆಲವೇ ದಿನಗಳು ಬಾಕಿ ಇದೆ. ಸುಮಲತಾ ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡೋದು ಅಥವಾ ಕಾಂಗ್ರೆಸ್ನ ಸೇರೋದು ಈ ತರದ ನಿರ್ಧಾರಕ್ಕೆ ಬಂದಿದ್ದೇ ಆಗಿದ್ರೆ ಅವರು ಕುಮಾರಸ್ವಾಮಿ ಅವರನ್ನು ಮೀಟ್ ಮಾಡ್ತಾ ಇರ್ಲಿಲ್ಲ, ವಿಜಯೇಂದ್ರ ಅವರನ್ನು ಮೀಟ್ ಮಾಡ್ತಾ ಇರ್ಲಿಲ್ಲ. ಡೆಲ್ಲಿಯಿಂದ ಬಂದವರೇ ಬಿಜೆಪಿ ವಿರುದ್ಧ ಹರಿಹಾಯೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ರು. ಆದ್ರೆ ಸುಮಲತಾ ಅವರು ಇದ್ಯಾವುದನ್ನು ಮಾಡಿಲ್ಲ. ನಾನು ಯಾಕೆ ಇದನ್ನ ಎಕ್ಸಾಂಪಲ್ ಕೊಟ್ಟೆ ಅಂದ್ರೆ, ಉದಾಹರಣೆ ಚಿಕ್ಕಬಳ್ಳಾಪುರ ಕ್ಷೇತ್ರನೇ ತೆಗೆದುಕೊಳ್ಳಿ.
ಅಲ್ಲಿ ವಿಶ್ವನಾಥ್ ಅವರ ಮನೆಗೆ ಡಾಕ್ಟರ್ ಸುಧಾಕರ್ ಅವರು ಹೋಗಿ ಫೋನ್ ಮಾಡ್ತಾರೆ ಗೇಟ್ ಅಲ್ಲಿ ನಿಂತ್ಕೊಂಡು. ಅವರ ಫೋನ್ನೇ ಪಿಕ್ ಮಾಡೋದಿಲ್ಲ, ಗೇಟ್ ಇಂದ ಹಂಗೆ ಆಚೆ ಕಳಿಸ್ತಾರೆ. ಇನ್ನೊಂದ್ ಕಡೆ ಕಾಗೇರಿ ಅವರು ಅನಂತ್ ಕುಮಾರ್ನ ಭೇಟಿ ಮಾಡ್ತೀನಿ ಅಂತ ಗೋಗರೆದ್ರು ಸಹ ಅನಂತ್ ಕುಮಾರ್ ಅವರು ಹೇಳಿದ್ದಾರೆ ನಮ್ಮ ಮನೆಗೆ ಬಿಜೆಪಿಯ ನಾಯಕರಿಗೆ ಪ್ರವೇಶ ಇಲ್ಲ ಅಂತ. ಈ ಎರಡು ಎಕ್ಸಾಂಪಲ್ ಯಾಕೆ ಹೇಳಿದೆ ಅಂದ್ರೆ, ಸುಮಲತಾ ಅವರು ಬಂಡೇಳೋದೇ ಆಗಿದ್ರೆ ವಿಜಯೇಂದ್ರ ಅವ್ರನ್ನು ಭೇಟಿ ಮಾಡ್ತಾ ಇರ್ಲಿಲ್ಲ, ಕುಮಾರಸ್ವಾಮಿ ಅವರನ್ನಂತೂ ಮೊದಲೇ ಭೇಟಿ ಮಾಡ್ತಾ ಇರ್ಲಿಲ್ಲ. ಸ್ನೇಹಿತರೆ, ಸುಮಲತಾ ಅವರಿಗೆ ಅನ್ಸಿದೆ, ಕಳೆದ ಬಾರಿ ಅವರಿಗೆ ಎಲ್ಲಾ ರೀತಿಯಲ್ಲೂ ಅನುಕೂಲಕರ ವಾತಾವರಣ ಇತ್ತು. ಅಂಬರೀಷ್ ಅವರು ದಿವಂಗತರಾಗಿದ್ರು, ಅವರ ಅಭಿಮಾನಿಗಳಲ್ಲಿ ಅನುಕಂಪದ ಅಲೆ ಇತ್ತು. ರೈತ ಸಂಘದವರು ಸುಮಲತಾ ಅವರಿಗೆ ಸಪೋರ್ಟ್ ಮಾಡಿದ್ರು. ಅಷ್ಟೇ ಯಾಕೆ, ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸಪೋರ್ಟ್ ಮಾಡೋದಾಗಿ ಹೇಳಿದ್ದ ಕಾಂಗ್ರೆಸ್ನ ನಾಯಕರು ಒಳಗೆ ಸುಮಲತಾ ಅವರಿಗೆ ಸಪೋರ್ಟ್ ಮಾಡಿದ್ರು. ಇನ್ನ ಬಿಜೆಪಿ ಅವರಂತೂ ಸುಮಲತಾ ಅವರಿಗೆ ಸಪೋರ್ಟ್ ಮಾಡೇ ಇದ್ರು. ಆದ್ರೆ ಈ ಎಲ್ಲಾ ಸನ್ನಿವೇಶಗಳು ಈಗ ಉಲ್ಟಾ ಇದಾವೆ. ಸುಮಲತಾ ಅವ್ರಿಗೂ ಗೊತ್ತು ನಾನು ನಿಂತ್ರೆ ಗೆಲ್ಲೋದಿಲ್ಲ ಅಂತ. ಇದಕ್ಕೆ ಒಂದು ಕಾರಣ ಬಹಾನೆ ಹುಡುಕ್ತಾ ಇದ್ರು. ಅದು ಕುಮಾರಸ್ವಾಮಿ ಅವರ ರೂಪದಲ್ಲಿ ಸಿಕ್ತು. ಅಂದ್ರೆ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಕಂಟೆಸ್ಟ್ ಮಾಡ್ತಾರೆ, ಕುಮಾರಸ್ವಾಮಿ ಅವರು ಪಾಲಿಟಿಕ್ಸ್ ನಲ್ಲಿ ಹಿರಿಯರು, ಅವರ ವಿರುದ್ಧ ನಾನ್ ಕಂಟೆಸ್ಟ್ ಮಾಡಲ್ಲ ಅಂತ ಸುಲಭವಾಗಿ ನಿರಾಕರಿಸಬಹುದು. ಈ ಕಾರಣ ಸುಮಲತಾ ಅವರಿಗೆ ಬೇಕಾಗಿತ್ತು, ಅದು ಸಿಕ್ತು. ಈಗ ಅವರು ಸೈಲೆಂಟ್ ಆಗಿ ಸೈಡಿಗೆ ಹೋಗ್ತಾ ಇದ್ದಾರೆ. ಯಾವಾಗ ಬಿಜೆಪಿ ಹೈಕಮಾಂಡ್ ಅವರು ಮಂಡ್ಯನ ಸುಮಲತಾ ಅವರಿಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ನಿರ್ಧಾರಕ್ಕೆ ಬಂದ್ರು, ಆಗ್ಲೇ ಸುಮಲತಾ ಅವರು ಬಿಜೆಪಿ ಹೈಕಮಾಂಡ್ಗೆ ಒಂದು ಮನವಿ ಮಾಡಿದ್ರು. ಸರಿ, ನಾನು ಇದಕ್ಕೆ ಒಪ್ತೀನಿ, ಆದರೆ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಕ್ಯಾಂಡಿಡೇಟ್ ಮಾಡುವ ಹಾಗಿಲ್ಲ. ಯಾಕೆ ಅಂದ್ರೆ ನನ್ನ ನಿರ್ಗಮನ ಗೌರವಯುತವಾಗಿರ್ಬೇಕು. ನೀವು ಮತ್ತೆ ಆ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನೇ ಕ್ಯಾಂಡಿಡೇಟ್ ಮಾಡಿದ್ರೆ, ನಾನು ಕಳೆದ ಬಾರಿ ಅವ್ರನ್ನ ಸೋಲ್ಸಿದ್ದೀನಿ, ಈಗ ನಾನು ಮತ್ತೆ ಅವರಿಗೆ ಬೆನ್ ತೋರಿಸ್ದಂಗಾಗತ್ತೆ. ಮೈತ್ರಿ ಅಭ್ಯರ್ಥಿಯಾದ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಾನು ಕ್ಷೇತ್ರ ಬಿಟ್ಕೊಡ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ನನಗೆ ಕಷ್ಟ ಆಗುತ್ತೆ. ಕಳೆದ ಬಾರಿ ನನ್ನ ಕಾರ್ಯಕರ್ತರು ನನಗೋಸ್ಕರ ನಿಖಿಲ್ ಕುಮಾರಸ್ವಾಮಿ ಅವರ ವಿರೋಧ ಕಟ್ಕೊಂಡು ಮಂಡ್ಯ ಕ್ಷೇತ್ರದಲ್ಲಿ ಕಾದಾಡಿದ್ದಾರೆ. ಅವರಿಗೆ ನಾನು ಉತ್ತರ ಕೊಡೋದಕ್ಕೆ ಆಗೋದೇ ಇಲ್ಲ. ಆಗ ಜನ ನನಗೆ ಪ್ರಶ್ನೆ ಕೇಳೋದಕ್ಕೆ ಶುರು ಮಾಡ್ತಾರೆ, ಲಾಸ್ಟ್ ಟೈಮು ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ನಿಂತು ಸ್ವಾಭಿಮಾನಿ ಅಂತೆಲ್ಲ ಹೇಳಿ ಗೆದ್ದಿದ್ರಿ, ಆಗಿದ್ದ ಸ್ವಾಭಿಮಾನ ಈಗ ಎಲ್ಲೋಯ್ತು, ಈಗ ಯಾಕೆ ಕಣದಿಂದ ಹಿಂದೆ ಸರಿತಾ ಇದ್ದೀರಾ ಅಂತ ಜನ ಪ್ರಶ್ನೆ ಮಾಡ್ತಾರೆ ನನಗೆ. ಆಗ ಸುಮಲತಾ ಅವರು ದಿಲ್ಲಿ ನಾಯಕರ ಹತ್ರ ಉರುಳಿಸಿದ ದಾಳ ಏನಪ್ಪಾ ಅಂದ್ರೆ, ನಿಖಿಲ್ ಕುಮಾರಸ್ವಾಮಿ ಅವರ ಬದಲು HD ಕುಮಾರಸ್ವಾಮಿ ಅವರನ್ನ ಅಲ್ಲಿಂದ ಅಭ್ಯರ್ಥಿ ಮಾಡಿ. ಕುಮಾರಸ್ವಾಮಿ ಅವರು ಒಕ್ಕಲಿಗ ನಾಯಕರಿದ್ದಾರೆ, 2 ಬಾರಿ ಮುಖ್ಯಮಂತ್ರಿ ಆದವರು, ಅವರು ಮೈತ್ರಿ ಅಭ್ಯರ್ಥಿ ಆಗೋದ್ರಿಂದ ನನ್ನ ಅಭ್ಯಂತರ ಏನು ಇರೋದಿಲ್ಲ. ಈ ಮೂಲಕ ನಾನು ನನ್ನ ಕಾರ್ಯಕರ್ತರನ್ನು ಸಮಾಧಾನ ಪಡಿಸಬಹುದು. ಆಗ ನಾನು ಕಾರ್ಯಕರ್ತರಿಗೆ ಸುಲಭವಾಗಿ ಮುಖ ತೋರಿಸಬಹುದು, ನನ್ನ ಫೇಸ್ ನ ಸೇವ್ ಮಾಡ್ಕೋಬಹುದು ಅನ್ನೋ ಕಂಡೀಷನ್ ನ ಬಿಜೆಪಿ ಹೈಕಮಾಂಡ್ಗೆ ಸುಮಲತಾ ಅವರು ಇಟ್ಟಿದ್ರು. ಈಗ ಆ ಕಂಡೀಷನ್ ನ ಬಿಜೆಪಿ ಹೈಕಮಾಂಡ್ ಪುರಸ್ಕಾರ ಮಾಡಿದ್ದಾರೆ. ಅಳೆದು ತೂಗಿ ವಿಚಾರ ಮಾಡಿದಂತ ಕುಮಾರಸ್ವಾಮಿ ಅವರು ಸಹ ತಾವೇ ಮಂಡ್ಯದಿಂದ ನಿಲ್ಲೋದಕ್ಕೆ ನಿರ್ಧಾರ ಮಾಡಿದ್ರು. ಆದ್ರೆ ಸುಮಲತಾ ಅವರ ಕಮಿಟ್ಮೆಂಟ್ ಇದೆಯಲ್ಲ ಮಂಡ್ಯಕ್ಕೆ, ಅದನ್ನ ಯಾರು ಪ್ರಶ್ನೆ ಮಾಡೋದಕ್ಕಾಗಲ್ಲ. ಅವರು ಅಭಿವೃದ್ಧಿ ಮಾಡಿದರೋ ಬಿಟ್ಟಿದರೋ ಗೊತ್ತಿಲ್ಲ. ಸುಮಲತಾ ಅವ್ರು ಹೇಳೋ ಒಂದೇ ಮಾತು, ನಾನು ರಾಜಕೀಯ ಮಾಡೋದು ಅಂತ ಏನಾದ್ರೂ ಇದ್ರೆ ಅದು ಮಂಡ್ಯದಲ್ಲಿ ಮಾತ್ರ ಅಂತ. ಮಂಡ್ಯ ಒಂದು ಬಿಟ್ಟು ನಿಮಗೆ ಬೇಕಾದ್ರೆ ಮೈಸೂರಲ್ಲಿ ಕೊಡ್ತೀವಿ, ಅಲ್ಲಿ ಬೇಕಾದ್ರೂ ನಿಲ್ಲಿ ಅಂದ್ರು. ಸುಮಲತಾ ಅವರು ಕಡ್ಡಿ ಮುರಿದಂತೆ ನಾನು ನಿಲ್ಲಲ್ಲ, ಮಂಡ್ಯನೇ ಬೇಕು ಅಂದ್ರು. ಸರಿ, ಬೆಂಗಳೂರು ಉತ್ತರಕ್ಕೆ ಬನ್ನಿ, ಅಲ್ಲಿ ಒಕ್ಕಲಿಗರ ಮತ ಪ್ರಮಾಣ ಜಾಸ್ತಿ ಇದೆ, ಸುಲಭವಾಗಿ ಗೆದ್ದು ಬಿಡ್ತೀರಾ ಅಂದ್ರು. ಆದ್ರೆ ಸುಮಲತಾ ಅವರು ನನ್ನ ಕಮಿಟ್ಮೆಂಟ್ ಮಂಡ್ಯಕ್ಕೆ ಮಾತ್ರ ಅಂದ್ರು. ಅದು ಬೇಡದೆ ಹೋದ್ರೆ ಚಿಕ್ಕಬಳ್ಳಾಪುರಕ್ಕಾದ್ರೂ ಬನ್ನಿ, ಅಲ್ಲಿ ನಿಮಗೆ ಟಿಕೆಟ್ ಕೊಡ್ತೀವಿ ಅಂದ್ರು. ಸುಮಲತಾ ಅವರು ಸುತಾರಾಮ್ ಅದಕ್ಕೂ ಒಪ್ಪಲಿಲ್ಲ. ಈಗ ಕಡೆಯದಾಗಿ ಬಿಜೆಪಿ ಅವರು ಸುಮಲತಾ ಅವರಿಗೆ ರಾಜ್ಯಸಭೆ ಟಿಕೆಟ್ ನ ಆಫರ್ ಕೊಟ್ಟಿದ್ದಾರೆ. ಅದಾಗದೆ ಇದ್ರೆ MLC ನಂತೂ ಮಾಡೇ ಮಾಡ್ತಾರೆ. ಸುಮಲತಾ ಅವ್ರಿಗೂ ತಮ್ಮ ಮನಸ್ಸಿನ ಮೂಲೆಯಲ್ಲಿ ಅನ್ಸಿದೆ, ಯಾರಿಗೂ ಕೊಡದಂತ ಆಫರ್ಗಳನ್ನ ಬಿಜೆಪಿ ಅವರು ನನಗೆ ಕೊಟ್ಟಿದ್ದಾರೆ, ಈ ಹಂತದಲ್ಲಿ ನಾನು ವಿರೋಧ ಮಾಡೋದು ಸರಿಯಲ್ಲ. ಹಾಗಾಗಿ ಅವರು ಕುಮಾರಸ್ವಾಮಿಯೊಂದಿಗೆ ಕೈ ಜೋಡಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದ್ರೆ ಮಂಡ್ಯದ ಕ್ಷೇತ್ರದಲ್ಲಿ ನಿಲ್ಲೋದು ಬಹುಶಃ ನಿಲ್ ಅಂತಾನೆ ಹೇಳ್ಬೋದು. ಆದ್ರೆ ಕಡೆಯದಾಗಿ ಒಂದು ವಿಚಾರ ಆಡ್ ಮಾಡ್ಲೇಬೇಕು, ರಾಜಕೀಯದಲ್ಲಿ ಎಲ್ಲವೂ ಸಾಧ್ಯ. ಮಂಡ್ಯದಿಂದ ನಿಂತರೂ ನಿಲ್ಬಹುದು ಪಕ್ಷೇತರವಾಗಿ, ಆದ್ರೆ ಅದು ಕುಮಾರಸ್ವಾಮಿ ಅವರಿಗೆ ಡ್ಯಾಮೇಜ್ ಮಾಡುವಷ್ಟರ ಮಟ್ಟಿಗೆ ಇರೋದಿಲ್ಲ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಕುಮಾರಸ್ವಾಮಿ ಅವರು ತಮ್ಮ ಕಡೆ ಮಾಡೋ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದಾರೆ. ನಾನು ಸುಮಲತಾ ಅವರ ಮನೆ ಬಾಗಿಲುವರೆಗೂ ಹೋದೆ. ಈ ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಸಹ ಎಲ್ಲ ಪ್ರಯತ್ನ ಮಾಡಿದ್ದಾರೆ. ಅವರು ಸಹ ಸುಮಲತಾ ಅವರ ಮನೆಯ ಬಾಗಿಲುವರೆಗೂ ಹೋಗಿದ್ದಾರೆ. ಇದೆಲ್ಲವನ್ನು ಕಾರ್ಯಕರ್ತರು ಅಬ್ಸರ್ವ್ ಮಾಡ್ತಾ ಇರ್ತಾರೆ.
ಇದು ಒಂದು ಪಾಸಿಟಿವ್ ಸಂದೇಶನಂತೂ ಕಾರ್ಯಕರ್ತರಿಗೆ ಕೊಟ್ಟಿರುತ್ತೆ. ಇದೆಲ್ಲದರ ಹೊರತಾಗೂ ಸುಮಲತಾ ಅವ್ರು ಏನಾದ್ರು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರೆ ಅದು ಕುಮಾರಸ್ವಾಮಿ ಅವರಿಗೆ ಅಂತ ಹೇಳಿಕೊಳ್ಳುವ ಏಟ್ ಕೊಡಲಾರದು ಅನ್ಸುತ್ತೆ. ಅವರು ಏನಾದ್ರೂ ವೋಟ್ ಡಿವೈಡ್ ಮಾಡೋದಾದ್ರೆ ಅದು ಕಾಂಗ್ರೆಸ್ ನ ಮತಗಳಾಗಿರುತ್ತೆ. ಜೆಡಿಎಸ್ ನ ಮತ ಮತ್ತು ಬಿಜೆಪಿ ಮತಗಳನ್ನು ಅವರು ಡಿವೈಡ್ ಮಾಡೋದು ಈ ಹಂತದಲ್ಲಿ ಮೇಲ್ನೋಟಕ್ಕೆ ಕಷ್ಟ ಸಾಧ್ಯ ಅನ್ಸುತ್ತೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದ.